ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದಂತ ಮತಗಳವು ಕೇಸಿಗೆ ಸಂಬಂಧಿಸಿದಂತೆ ಈಗ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಆ ಮೂಲಕ ಮಾಜಿ ಶಾಸಕ ಬಿಜೆಪಿಯ ಸುಭಾಷ್ ಗುತ್ತೇದಾರ್ ಅವರ ಪಾತ್ರ ಈ ಮತಗಳವು ಕೇಸಲ್ಲಿರೋದು ದೃಢಪಟ್ಟಿದೆ. ಎಸ್ಐಟಿ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಸಿದೆ. ಸುಭಾಷ್ ಗುತ್ತೇದಾರ್ ಮಾಜಿ ಶಾಸಕರು ಅವರ ಪುತ್ರ ಹರ್ಷಾನಂದ್ ವಿರುದ್ಧ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಇದೆ. ಅಪ್ಪ ಮಗ ಸೇರಿ ಒಟ್ಟು 7 ಜನ ಈ ಮತಗಳವು ಮಾಡಿದ್ದಾರೆ ಅನ್ನುವಂಥ ಆರೋಪ. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಮತಗಳವು ನಡೆದಿತ್ತು ಅನ್ನುವಂಥ ಆರೋಪ ಕೇಳಬಂದಿತ್ತು, ಕಂಪ್ಲೇಂಟ್ ಆಗಿತ್ತು. ಆ ನಂತರ ಸರ್ಕಾರ ಎಸ್ಐಟಿ ಮಾಡಿತ್ತು. ಬಿಕೆ ಸಿಂಗ್ ನೇತೃತ್ವದಲ್ಲಿ ಎಸ್ಐಟಿ ಆಯಿತು. ಸದ್ಯ ತನಿಖೆ ನಡೆಸಿ 22,000 ಪುಟಗಳ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿದೆ. ಕಾಂಗ್ರೆಸ್ ಶಾಸಕ BR ಪಾಟೀಲ್ ನಿರಂತರವಾಗಿ ಮತಗಳವಿನ ಆರೋಪವನ್ನು ಮಾಡ್ತಾ ಬಂದರು. ಈಗ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಆಗಿದೆ, ಸುಭಾಷ್ ಗುತ್ತೇದಾರ್ ಅವರ ಪುತ್ರ ಮತ್ತೊಬ್ಬ ಸೈಬರ್ ಮಾಲೀಕ ಇವರೆಲ್ಲ ಸೇರಿಕೊಂಡು ಮತಪಟ್ಟಿಯಲ್ಲಿದ್ದ ಹೆಸರನ್ನ ಡಿಲೀಟ್ ಮಾಡಿದ್ದಾರೆ ಅನ್ನೋದು ಚಾರ್ಜ್ ಶೀಟ್ ಅಲ್ಲಿ ಇರೋದು. ಮತಪಟ್ಟಿಯಲ್ಲಿದ್ದಂತ ಸುಭಾಷ್ ಗುತ್ತೇದಾರ್ ಅವರು ಹೇಳಿದಂತ ಹೆಸರುಗಳನ್ನ ಡಿಲೀಟ್ ಮಾಡಿದ್ದಾರೆ. ಅಂದ್ರೆ ವೋಟ್ ಹಾಕೋದಕ್ಕಾಗದಂತೆ ಮಾಡಿಟ್ಟಿದ್ದಾರೆ. ದುಡ್ಡು ತಗೊಂಡು ಒಂದು ಡಿಲೀಟ್ ಮಾಡೋದಕ್ಕೆ, ಒಂದು ಹೆಸರನ್ನ ಡಿಲೀಟ್ ಮಾಡೋದಕ್ಕೆ 40 ರೂಪಾಯಿ ಚಾರ್ಜ್ ಮಾಡಿದ್ದಾರೆ. ಚಾರ್ಜ್ ಶೀಟ್ ಅಲ್ಲಿ ಇರುವಂತ ಉಲ್ಲೇಖ ಇದು, ಚಾರ್ಜ್ ಶೀಟ್ ಅಲ್ಲಿ ಇರುವಂತ ವಿಚಾರ ಇದು. ಒಬ್ಬ ಸೈಬರ್ ಸೆಂಟರ್ನ ಮಾಲಕನ ಜೊತೆಗೆ ಡೀಲ್ ಮಾಡಿಕೊಂಡು ಒಂದು ಹೆಸರನ್ನ ಡಿಲೀಟ್ ಮಾಡಿದ್ರೆ 40 ರೂಪಾಯಿ ಅನ್ನೋ ರೀತಿಯಲ್ಲಿ ಸುಮಾರು 4 ಲಕ್ಷದ ವ್ಯವಹಾರ ಆಗಿದೆ. 4 ಲಕ್ಷ ರೂಪಾಯಿಯ ವ್ಯವಹಾರ ಆಗಿದೆ. ಹೆಸರುಗಳನ್ನು ಡಿಲೀಟ್ ಮಾಡಲಾಗಿದೆ ಅನ್ನೋದು ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಆಗಿರುವಂತ ವಿಚಾರ. ಇನ್ನು ಈಗ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಅವರ ಪಾತ್ರ ದೃಢಪಟ್ಟಿದೆ ಅಂತ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಮತದಾರರ ಹೆಸರನ್ನ ಅಳಿಸೋದಕ್ಕೆ ಹಣ ಕೊಟ್ಟಿದ್ದಾರೆ ಗುತ್ತೇದಾರ್ ಅನ್ನೋದು ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಆಗಿರುವಂತ ವಿಚಾರ. ಇನ್ನು ಆಳಂದ ಕ್ಷೇತ್ರದಲ್ಲಿ ಸುಭಾಷ್ ಗುತ್ತೇದಾರ್ ಮತ್ತು BR ಪಾಟೀಲ್ ರಾಜಕೀಯ ವಿರೋಧಿಗಳು ಕಳೆದ ಹಲವು ದಶಕಗಳಿಂದ 2018ರಲ್ಲಿ ಅಲ್ಪ ಮತದಿಂದ 600 ಚಿಲ್ಲರೆ ಓಟಲ್ಲಿ ಅಲ್ಲಿ BR ಪಾಟೀಲ್ ಸೋತಿದ್ರು. 2023ರಲ್ಲಿ ಗೆದ್ರು. ಆದರೆ 2023ರಲ್ಲೂ ಕೂಡ ಮತಗಳವಾಗಿದೆ ಅನ್ನೋ ಆರೋಪವನ್ನು ಅವ್ರು ಮಾಡಿದರು. ಇನ್ನು ರಾಹುಲ್ ಗಾಂಧಿಯವರು ಕೂಡ ಸುದ್ದಿಗೋಷ್ಠಿ ನಡೆಸಿ ಆಳಂದದ ವಿಚಾರವನ್ನು ಪ್ರಸ್ತಾಪ ಮಾಡಿದರು. ಆಳಂದ ಕ್ಷೇತ್ರದಲ್ಲಿ ಮತಗಳವಾಗಿದೆ, ಬಿಜೆಪಿಯವರು ಮಾಡಿದ್ದಾರೆ ಅನ್ನೋದನ್ನ ರಾಹುಲ್ ಗಾಂಧಿಯವರು ಕೂಡ ಸುದ್ದಿಗೋಷ್ಠಿಯಲ್ಲಿ ಪ್ರಸ್ತಾಪ ಮಾಡಿದರು. ಈಗ ರಾಹುಲ್ ಗಾಂಧಿಯವರು ಮಾಡಿದಂಥ ಆರೋಪಕ್ಕೆ ಪುಷ್ಟಿ ಸಿಕ್ಕಂತಾಗಿದೆ. ನಾಡಿದ್ದು 14ನೆಯ ತಾರೀಕು ದೆಹಲಿಯಲ್ಲಿ ವೋಟ್ ಚೋರಿಗೆ ಸಂಬಂಧಿಸಿದಂಥ ಪ್ರತಿಭಟನೆ ನಡೆಯೋದಕ್ಕಿದೆ. ಇದೇ ಹೊತ್ತಲ್ಲಿ ಈಗ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆಯಾಗಿರೋದು ಕಾಂಗ್ರೆಸ್ ಮಾಡಿರುವಂಥ ಆರೋಪಕ್ಕೆ ಪುಷ್ಟಿ ಕೊಟ್ಟಂತಾಗಿದೆ. ಇನ್ನು ಕಾಲ್ ಸೆಂಟರ್ ಅಥವಾ ಸೈಬರ್ ಸೆಂಟರ್ ಅನ್ನ ಅಕ್ರಮ್ ಪಾಷಾ ಅನ್ನುವಂಥ ವ್ಯಕ್ತಿ ನಡೆಸ್ತಾ ಇದ್ದ. ನಾನಾಗಲೇ ಹೇಳಿದೆ, ಈ ಅಕ್ರಮ್ ಪಾಷನ್ ಜೊತೆಗೆ ಡೀಲ್ ಮಾಡಿಕೊಂಡ್ರು ಸುಭಾಷ್ ಗುತ್ತೇದಾರ್ ಮತ್ತು ಅವರ ಪುತ್ರ ಅನ್ನೋದು ಚಾರ್ಜ್ ಶೀಟ್ ಅಲ್ಲಿ ಇರುವಂಥ ವಿಚಾರ. ಅಕ್ರಮ್ ಪಾಷಾಗೆ ಮತದಾರರ ವಿವರವನ್ನು ಕೊಟ್ಟು ಡಿಲೀಟ್ ಮಾಡಿಸಿ, ಒಂದು ಹೆಸರನ್ನ ಡಿಲೀಟ್ ಮಾಡಿದ್ರೆ 80 ರೂಪಾಯಿ, ಕ್ಷಮಿಸಿ ನಾನು 40 ಒಂದೇ, 80 ರೂಪಾಯಿ ಅಂತ ಪಾವತಿ. ಸುಮಾರು 4 ಲಕ್ಷಕ್ಕೂ ಅಧಿಕ ದುಡ್ಡನ್ನು ಕೊಟ್ಟಿದ್ದಾರೆ 6018 ಮತಗಳನ್ನ ಡಿಲೀಟ್ ಮಾಡೋದಕ್ಕೆ ಅಥವಾ ಮತಪಟ್ಟಿಯಲ್ಲಿದ್ದಂಥ ಹೆಸರನ್ನ ಡಿಲೀಟ್ ಮಾಡೋದಕ್ಕೆ. ಇದು ಚಾರ್ಜ್ ಶೀಟ್ ಅಲ್ಲಿ ಇರುವಂಥ ವಿಚಾರ. ಈ ಅಕ್ರಮ್ ಪಾಷಾ ಪಶ್ಚಿಮ ಬಂಗಾಳದ ಆದ್ಯ ಅನ್ನುವಂಥ ವ್ಯಕ್ತಿಯ ಜೊತೆಗೆ ಡೀಲ್ ಮಾಡಿಕೊಂಡಿದ್ದ OTP ಪಡ್ಕೊಳ್ಳೋ ವಿಚಾರದಲ್ಲಿ. ಒಂದು OTPಗೆ 10 ರೂಪಾಯಿ ಅಂತ ಆತನಿಗೆ ಕೊಟ್ಟಿದ್ದ. ಈತನಿಗೆ 80 ರೂಪಾಯಿ, ಆತನಿಗೆ 10 ರೂಪಾಯಿ, ಅಂದ್ರೆ 80 ರೂಪಾಯಿ ಈತನಿಗೆ ಕೊಟ್ಟಿದ್ರಲ್ಲಿ 10 ರೂಪಾಯಿ ಆತನಿಗೆ ಕೊಟ್ಟು, ಅಂದ್ರೆ ಒಂದು ಹೆಸರನ್ನು ಡಿಲೀಟ್ ಮಾಡೋದಕ್ಕೆ. ಸೊ ಈ ರೀತಿ ಡೀಲ್ ಆಗಿದೆ ಇದು ಅನ್ನೋದು ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಇದೆ. ಹೆಚ್ಚಿನ ಡೀಟೇಲ್ ಇಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ನೇರ ಸಂಪರ್ಕದಲ್ಲಿ. ಪ್ರಜ್ವಲ್, ಕಾಂಗ್ರೆಸ್ನವರು ನಿರಂತರವಾಗಿ ಹೇಳ್ತಾ ಬಂದಿದ್ದು ವೋಟ್ ಚೋರಿ ಆಗಿದೆ ಅಂತ, ಅದಕ್ಕೆ ಪುಷ್ಟಿ ಸಿಕ್ಕಂಗಿದೆ ಈಗಿನ ಚಾರ್ಜ್ ಶೀಟ್ ನೋಡ್ತಾ ಇದ್ರೆ. ಖಂಡಿತವಾಗಿಯೂ ಕೂಡ ರಕ್ಷತ್, ಕಲಬುರಗಿಯ ಆಳಂದ ಮತಕ್ಷೇತ್ರದಲ್ಲಿ ಮತಗಳು ಆಗಿದೆ ಅನ್ನುವಂಥ ಒಂದು ಆರೋಪವನ್ನ ಶಾಸಕ BR ಪಾಟೀಲ್ ರವರು ಮಾಡ್ತಾನೆ ಬರ್ತಾ ಇದ್ರು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಪ್ರಕರಣವನ್ನ ಕೂಡ ದಾಖಲಿಸಿದ್ರು. ರಾಜ್ಯ ಸರ್ಕಾರ ಕೂಡ ಈ ಒಂದು ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿತು. ಅನಂತರದಲ್ಲಿ SITಯನ್ನ ಕೂಡ ರಚನೆ ಮಾಡಿತ್ತು. BK ಸಿಂಗ್ ಅವರ ನೇತೃತ್ವದಲ್ಲಿ SIT ರಚನೆ ಮಾಡಿ ತನಿಖೆಯನ್ನು ಕೂಡ ಈಗಾಗಲೇ ಪೂರ್ಣಗೊಳಿಸಿರುವಂಥದ್ದು. ನಿನ್ನೆ ದಿನ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಒಟ್ಟು 22,000 ಪುಟಗಳ ಚಾರ್ಜ್ ಶೀಟ್ ಏನಿದೆ ಇದು
ಸಲ್ಲಿಕೆಯಾಗಿದೆ. ಇದರಲ್ಲಿ ಪ್ರಮುಖವಾಗಿ ಸುಭಾಷ್ ಗುತ್ತೇದಾರ್ ಹಾಗೆ ಅವರ ಮಗ ಹರ್ಷಾನಂದ ಸೇರಿ ಒಟ್ಟು 7 ಜನರ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿರುವಂಥದ್ದು. ಅಂದರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವರ ಪಾತ್ರ ಏನಿದೆ ಅದು ಪತ್ತೆಯಾಗಿದೆ. ಇಲ್ಲಿ ಮತಗಳು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವರು ತಮ್ಮ ಒಂದು ಕೈವಾಡವನ್ನು ತೋರಿಸಿದ್ದಾರೆ ಅನ್ನುವಂಥದ್ದೇನಿದೆ ಅದು ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರುವಂಥದ್ದು. ಹಾಗಾದ್ರೆ ಯಾವ ರೀತಿಯಲ್ಲಿ ಇವರು ಮತಗಳು ಪ್ರಕರಣವನ್ನು ಮಾಡಿದ್ರು, ಅದೇ ರೀತಿಯಲ್ಲಿ ಯಾವ ರೀತಿಯಲ್ಲಿ ಅವರು ಡಿಲೀಟ್ ಅನ್ನ ಮಾಡಿದ್ರು ಅನ್ನೋದನ್ನ ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಅದರಲ್ಲಿ ಪ್ರಮುಖವಾಗಿ ಸೈಬರ್ ಸೆಂಟರ್ನ ಮಾಲೀಕ ಏನಿರ್ತಾನೆ ಅಕ್ರಮ್ ಪಾಷಾನ ಮುಖಾಂತರವಾಗಿ ಇಲ್ಲಿ 5,994 ಮತದಾರರ ಹೆಸರನ್ನು ಡಿಲೀಟ್ ಮಾಡಲಾಗಿದೆ ಅನ್ನುವಂಥದ್ದೇನಿದೆ ಅದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಈ ಹಿಂದೆ SIT ಅಧಿಕಾರಿಗಳೇನಿದ್ರು ಅವರು ಅವರ ಮನೆ ಮೇಲೂ ದಾಳಿಯನ್ನ ಮಾಡಿದ್ರು, ಹಾಗೆ ಪರಿಶೀಲನೆಯನ್ನು ಕೂಡ ನಡೆಸಿದ್ರು. ಅದೇ ರೀತಿಯಲ್ಲಿ ಸೈಬರ್ ಸೆಂಟರ್ ಮೇಲೂ ಕೂಡ ದಾಳಿಯನ್ನು ನಡೆಸಲಾಗಿತ್ತು. ಅಲ್ಲೂ ಕೂಡ ಪರಿಶೀಲನೆಯನ್ನು ನಡೆಸಿ ಸಾಕಷ್ಟು ಲ್ಯಾಪ್ಟಾಪ್ ಆಗಿರ್ಬೋದು, ಮೊಬೈಲ್ ಅನ್ನು ಕೂಡ ವಶಪಡಿಸಿಕೊಳ್ಳುವಂತಹ ಒಂದು ಕೆಲಸವನ್ನ ಕೂಡ ಮಾಡಿದ್ರು. ಅಷ್ಟೇ ಅಲ್ಲದೆ ಇಲ್ಲಿ ಅಕ್ರಮ್ ಪಾಷಾ ಏನಿರ್ತಾನೆ ಈತನಿಗೆ 80 ರೂಪಾಯಿಯನ್ನ ಕೊಡಲಾಗ್ತಾ ಇತ್ತು. ಒಂದು ಮತದಾರರ ಪಟ್ಟಿಯನ್ನು ಡಿಲೀಟ್ ಮಾಡಲಿಕ್ಕೆ 80 ರೂಪಾಯಿಯನ್ನ ಕೊಡಲಾಗ್ತಾ ಇತ್ತು ಅನ್ನುವಂಥದ್ದು ಕೂಡ ಈಗ ಉಲ್ಲೇಖವಾಗಿರುವಂಥದ್ದು. ಅದೇ ರೀತಿಯಲ್ಲಿ ಆತ ಏನಿರ್ತಾನೆ ಆತ ಪಶ್ಚಿಮ ಬಂಗಾಳದ ಆದ್ಯ ಅನ್ನುವಂಥ ವ್ಯಕ್ತಿಯನ್ನು ಸಂಪರ್ಕ ಮಾಡಿರ್ತಾನೆ. ಆತನ ಮುಖಾಂತರವಾಗಿ ಈತ OTP ಅನ್ನು ಕೂಡ ಪಡೆದುಕೊಳ್ತಾ ಇರ್ತಾನೆ. ಆ ಒಂದು OTPಗೆ 10 ರೂಪಾಯಿಯನ್ನ ಇವನು ನೀಡ್ತಾ ಇದ್ದ ಅನ್ನುವಂಥದ್ದೇನಿದೆ ಅದು ಕೂಡ ಗೊತ್ತಾಗಿರುವಂಥದ್ದು. ಒಟ್ಟಾರೆಯಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SIT ಅಧಿಕಾರಿಗಳೇನಿದ್ದಾರೆ ಅವರು ಕೂಲಂಕುಷವಾಗಿ ತನಿಖೆಯನ್ನು ಕೂಡ ಈಗಾಗಲೇ ಮಾಡಿರುವಂಥದ್ದು. ಅದರಲ್ಲೂ ಯಾವ ರೀತಿಯಲ್ಲಿ ಹಾಗಾದ್ರೆ ಮತಗಳು ಆಗ್ತಾ ಇತ್ತು ಅನ್ನೋದ್ರ ಬಗ್ಗೆ ಶಾಸಕ BR ಪಾಟೀಲ್ ರವರು ಒಂದು ಆರೋಪವನ್ನ ಮಾಡ್ತಾ ಇದ್ರಲ್ಲ, ಆ ಒಂದು ಆರೋಪಕ್ಕೆ ಈಗ ಪುಷ್ಟಿ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲದೆ ರಾಹುಲ್ ಗಾಂಧಿ ಅವರು ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದ್ದಿಗೋಷ್ಠಿಯನ್ನ ಕೂಡ ನಡೆಸಿದ್ರು. ಹಾಗೆ ಎಲ್ಲ ಕಡೆಯಲ್ಲೂ ಕೂಡ ಇದೇ ರೀತಿಯಲ್ಲಿ ಮತಗಳತನವನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಒಂದು ಆರೋಪವನ್ನ ಕೂಡ ಮಾಡಿದ್ರು. ರಕ್ಷತ್, ಥ್ಯಾಂಕ್ ಯು ಪ್ರಜ್ವಲ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.